ವೆಲ್ಕಮ್ ಬ್ಯಾಕ್ ಜೇನುಗೂಡು ಫ್ಯಾಮಿಲಿ. ನೋಡು, ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಎಂತೆಲ್ಲ ಆಗ್ತದೆ ನೋಡುವ. ಮಗು ಇಲ್ಲಿದ್ದಾನೆ ಆಯ್ತು ಇವತ್ತು. ನೋಡಿ, ಈಗ ಅಲ್ಲಿಗೆ ಹೋಗುವಂತ ಚೋರೆ. ಇಲ್ಲಿ ಸ್ನಾನ ಎಲ್ಲ ಮಾಡುದಿಲ್ಲ ಅಂತ ಅಲ್ಲಿಗೆ ಹೋಗ್ತಾನಂತೆ ಮನೆಗೆ. ನೆಟ್ಟಲ್ಲ ಅಯ್ಯ ಸಾಕಿ ನೀರು ದೋಸೆ. ಮತ್ತೆ ಇದೆಂತಂದರೆ ಹೆಸರಾಯ್ತಾ, ನಿನ್ನೆ ನೀರಲ್ಲಿ ಹಾಕಿಟ್ಟಿದ್ದೆ. ಈಗ ನೀರು ತೆಗೆದೆ ಹಸ್ಬೆಂಡಿಗೆ ಮೊಳಕೆ ಬಾರಿಸಬೇಕಂತೆ. ಅದರದ್ದು ಅಂದರೆ ಪದಾರ್ಥ ಎಂತಾದರೆ ಹೆಸರಿದು ಹಾಗೆ ಮಾಡಬೇಕಂದ್ರೆ ಸಂಜೆಗೆ ಮುಂಗೆ ಬರ್ತದೆ. ನನಗೆ ಗೊತ್ತಿಲ್ಲ ಆಯಿತಾ ಮೊಳಕೆ. ಅಂದರೆ ಫಸ್ಟ್ ಟೈಮ್ ನಾನು ಮಾಡೋದು. ನೋಡಿ, ಸ್ವಲ್ಪ ಸ್ವಲ್ಪ ಬಂದಾಗೆ ಕಾಣ್ತದೆ ಈಗ ಇಟ್ಟ ಮೇಲೆ. ನಾನು ಫಸ್ಟ್ ಟೈಮ್ ಮಾಡೋದು, ನನಗೆ ಗೊತ್ತಿಲ್ಲ, ಎಂತ ಸಹ ಪ್ಲ್ಯಾನ್ ಇಲ್ಲ. ಸುಕ್ಕ ಎಂತಾದ್ರು ಮಾಡಬೇಕು ಅಂತ ಉಂಟು, ನೋಡುವ. ಮತ್ತು ಇದು ನಿನ್ನೆ ಚಿಕನ್ ಇತ್ತು, ನೀರು ದೋಸೆ. ನೋಡಿದ್ರಲ್ಲ, ಅಲ್ಲಿಗೆ ಹೋಗ್ತೇನೆ ಅಂತ ಬಂದು. ಈಡ ನೀರು ದೋಸೆ ಬೇನೆ ಚಿಕನ್ ಉಂಡಲ್ಲೇ ನಾ ಬೈಟ್ ಕೊಂಡ್ರೆ ಕುഞ്ഞ് 7:30 ಆಯ್ತು ಮೂക്ക് ಇಡು ಬಿಶಾಕ್ ಬಾ. ಹಸ್ಬೆಂಡ್ ಐರನ್ ಮಾಡ್ತಿದ್ದಾರೆ. ಮಗುವಿಗೆ ಟಿಫಿನಿಗೆ ದೋಸೆ ಮತ್ತು ಚಿಕನ್ ಕೊಂಡೋಗ್ತಿದ್ದೇನೆ. ಅವನ ಸ್ಕೂಲಿಗೆ ಕೊಂಡು ಟಿಫಿನ್ ಮನೆಯಲ್ಲಿ ಉಂಟು. ಲೇಟ್ ಆಗಿದೆ ಇವತ್ತು, ತುಂಬ ಓಡ್ತಿದ್ದಾನೆ. ತುಂಬ ಲೇಟ್ ಆಗಿದೆ. ಇನ್ನು ನನ್ನದು ಚಹಾ ಆಗಬೇಕು, ದೋಸೆ ಮಾಡಿ ಆಗಬೇಕು. ಜೊತೆ ಜೊತೆಯಾಗಿರುವೆ ಇದೆಲ್ಲ ಪ್ರೇಮನ ನನ್ನ ಮನಸ್ಸನ್ನು ಕೇಳಿರುವೆ. ನನ್ನ ಎದೆಯಲ್ಲಿ ಯಾರೋ ಕಚ್ಚಗುಳಿ ಇಡುವ ಹಾಗೆ. ಇದು ಕೊಂಡೋಗ್ಲಿಕ್ಕೆ ಆಯ್ತಾ ಮನೆಗೆ ಮಧ್ಯಾಹ್ನಕ್ಕೆ ಆಗ್ತದೆ. ಮಗುವಿಗೆಲ್ಲ ನಮಗೆಲ್ಲರಿಗೆ ಸಾಕ್ತದೆ ಊಟಕ್ಕೆ ಅಂತ. ಪಾತ್ರೆ ಎಲ್ಲ ತೊಳೆದಾಯ್ತು. ಟೈಮ್ ನನ್ನಲ್ಲಿ ನಾನೆಲ್ಲ ಮನದಲ್ಲಿ ನೀನೆಲ್ಲ ಹೊರಡುದು ಟೈಮ್ ಆಗಿದೆ. ಇಲ್ಲೇ ಇವತ್ತು 9:30 ಆಯಿತು, ಹೋಗಬೇಕು. ಇದು ಕಷಾಯ ಆಯಿತಾ ನನಗೆ ಬೆನ್ನು ನೋವಿಗೆ. ತುಂಬ ದಿವಸ ಆಯಿತು ಬೆನ್ನು ನೋವು ಸ್ಟಾರ್ಟಿಗೆ ಆಗಿ. ಚಿಕ್ಕಮ್ಮ ಮಾಡಿಕೊಟ್ಟಿದ್ದರು. ಇವರೆಲ್ಲ ರಜೆ, ಚಿಕ್ಕಪ್ಪ ಚಿಕ್ಕಮ್ಮ ಅಂದರೆ ಹುಷಾರಿಲ್ಲ, ಅದಕ್ಕೆ ಅಮ್ಮನಿಗೆ ವಾಮಿಟಿಂಗ್ ಅಂತೆ. ಬೆಳಗ್ಗೆ ಸ್ಟಾರ್ಟ್ ಆಗಿದೆ. ಹಾಗೆ ಅವರು ಮದ್ದಿಗೆ ಹೊರಡಿದ್ದಾರೆ. ನಾನು ಸಹ ಅವರೊಟ್ಟಿಗೆ ರಿಕ್ಷಾದಲ್ಲಿ ಹೋಗುವ ಅಂತ, ಶಾಪಿಗೆ ಈಗ ಲೇಟ್ ಆಗಿತ್ತಲ್ಲ ಹಾಗೆ ಅವರೊಟ್ಟಿಗೆ ಹೋಗುವ ಅಂತ. ಶಾಪಲ್ಲಿದ್ದೇನೆ. ರಿಕ್ಷಾದಲ್ಲಿ ಬಂದದಲ್ಲ, ಚಿಕ್ಕಪ್ಪನಿಗೆ ಮತ್ತೆ ಚಿಕ್ಕಮ್ಮನಿಗೆ ಹುಷಾರಿಲ್ಲ, ಇದು ಜ್ವರ, ಕೈಕಾಲೆಲ್ಲ ನೋವಂತೆ. ಹಾಗೆ ಅವ್ರ ಮದ್ದಿಗೆ ಹೋಗುವ ಅವರೊಟ್ಟಿಗೆ ರಿಕ್ಷಾದಲ್ಲಿ ಬಂದೆ. ಮತ್ತೆಂತಂದರೆ ಕಷಾಯ ತೋರಿಸಿದಲ್ಲ, ಎಂತಂದರೆ ನನಗೆ ಬೆನ್ನು ನೋವಾಯ್ತು. ಒಂದು 10 days ಜಾಸ್ತಿ ಆಯಿತು. ನನಗೆ ಮತ್ತಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಯಾಕೆ ಅಂದರೆ ಇದು ಟ್ಯಾಬ್ಲೆಟ್ ಕೊಡ್ತಾರೆ ನನಗೆ. ಟ್ಯಾಬ್ಲೆಟ್ ತಿನ್ನೋದು ಹೇಳುವಾಗ ನನಗೆ ಕೊಲ್ಲಿಕ್ಕೆ ಕೊಂಡೋಗುವಾಗ ಕಾರಣ ನನಗೆ ಇಷ್ಟವೇ ಅಲ್ಲ. ಅದಕ್ಕೆ ಸುಮ್ಮನೆ ಕುತ್ಕೊಂಡದ್ದು. ಹಾಗೆ ಚಿಕ್ಕಮ್ಮನ ಹತ್ರ ಮೊನ್ನೆ ಹಿಡಿದು ಕಷಾಯ ಮಾಡಿ ಕುಡಿದ. ಹಾಗೆ ಚಿಕ್ಕಮ್ಮ ಕಷಾಯ ಮಾಡಿ ಕೊಟ್ಟರು. ಹಾಗೆ ಅದನ್ನೇ ಕುಡ್ತದ್ದು. ಅದರಲ್ಲಿ ಸ್ವಲ್ಪ ಬೆಟರ್ ಉಂಟು ನನಗೆ ನಿನ್ನೆ ನೋಡುವಾಗ. ಅದಕ್ಕೆ ಪುನಃ ನಿನ್ನೆ ನೈಟ್ ಸೇರಿದೆ ಮಾಡಿ ಕೊಡಿ ಅಂತ. ನಿನ್ನೆ ನೈಟ್ ಮತ್ತು ಅವರು ಮಾಡುವಾಗ ನಾನು ಸೀದಾ ಮನೆಗೆ ಹೋಗಿ ಆಗಿತ್ತು. ಹಾಗೆ ನನಗೆ ಕುಡಿಲಿಕ್ಕೆ ಆಗಲಿಲ್ಲ. ಹಾಗೆ ಇವತ್ತು ಬೆಳಗ್ಗೆ ಕುಡ್ತದ್ದು. ಹಾಗೆ ಎಲ್ಲರಿಗೂ ಒಂದೊಂದು ಪ್ರಾಬ್ಲಮ್. ಸ್ವಲ್ಪ ಆಚೀಚೆ ಆದರೆ ಸ್ಟಾರ್ಟ್ ಆಗ್ತದೆ. ಹಾಗೆ ನೋಡಿ ನಿಂತೆಲ್ಲ ಆಗ್ತದೆ ಅಂತ. ಕೆಲಸ ಒಮ್ಮೆದಾಗಿ ಮನೆಗೆ ಹೊರಡಿದಾಯ್ತು. ಮಧ್ಯಾಹ್ನ ಆಗುವಾಗ ಚಿಕ್ಕಮ್ಮನ ಹತ್ರ ಕೇಳಬೇಕು ಬರ್ತಾರಾ ಅಂತ. ಅವರ ಶಾಪ್ ಆಚೆ ಹೋಗಿ ಅವರಿಗೆ ಟೈಮ್ ಆಗಿದ್ರು ಒಂದು ಬರ್ಬೋದು, ಇಲ್ಲರ ಅವರು ಲೇಟ್ ಬರ್ತಾರೆ. ಒಮ್ಮೊಮ್ಮೆ ಅವರ ಕೆಲಸ ಆಗಿರೋದಿಲ್ಲ. ಹಾಗೆ ನಾ ಮತ್ತು ಅವ್ರು ಬರೋದಿಲ್ಲ ಹೇಳಿದ್ದಕ್ಕೆ ಸೀದಾ ಹೋದೆ. ಹಾಗೆ ನಾವೆಲ್ಲ ಊಟ ಮಾಡೋದು. ಅಮ್ಮನ ಫ್ರೆಂಡ್ ಬಂದಿದ್ಲು, ಅವರದ್ದು ಯಾವಾಗ ಸಿಗ್ತದಲ್ಲ ಪ್ರಾಜೆಕ್ಟ್ ಮಾಡಲಿಕ್ಕೆ ಅದೆಲ್ಲ. ಹಾಗೆ ಅವಳು ಸಹ ಬಂದಿದ್ಲು. ಹಾಗೆ ನಾವು ಊಟ ಮಾಡೋದು.
ಸೌತೆ ಮತ್ತು ಕುಂಬಳಕಾಯಿ ಕೊದ್ದೇಲು ಮತ್ತು ಬಂಗುಡೆ ಪುಳಿ ಮುಂಚಿ ಮತ್ತು ಸಾರು. ಇದು ಚಿಕನ್ ನಾವು ತಂದಿದ್ದಲ್ಲ ಅದು. ಹಾಗೆ ಏನು ಊಟ ಮಾಡೋದು. ಸಂಜೆ ಕೆಲಸ ಆಗಿ ಮನೆಗೆ ಹೊರಡಿದ್ದೇನೆ ಆಯಿತಾ. ಮನೆಗೆ ಹೋಗಿ ನೋಡುವಾಗ ಮಗು ಇರಲಿಲ್ಲ, ಅವ ಬ್ಯಾಕ್ ಸೈಡ್ ಆಡಲಿಕ್ಕೆ ಹೋಗಿದ್ದ. ಇನ್ನವನ ಆಡಲಿಕ್ಕೆ ಬರುತ್ತಿಲ್ಲ ಅಲ್ಲೇ ಪಡಿ ಅನ್ಲೆ ಪರಿ ಆಟ ಕಾಕಂದ್ರೆ ಪೋರ ಆಡಲಿಕ್ಕೆ ಹೋಗಿದ್ದೇನೆ. ಇಷ್ಟು ಟೈಮ್ ಆಗಿದೆ, ಬರಲಿಕ್ಕೆ ಹೇಳಿದರೆ ಆಡುವಲ್ಲಿಂದ ಬರುವುದಿಲ್ಲ. ಇಲ್ಲಿ ಜಾರ್ತದಿಂದ ನನಗೆ ತರಿಕೆ ಆಗ್ತದೆ. ಒಬ್ಬನೇ ಬರುವಾಗ ಜಾರಿ ಬಿದ್ದರೆ ಹೋಗಿಂದ ಅಲ್ಲೇ ಗಂದ ಅರ್ಥ ಅನ್ಲದು ಮೆಲ್ಲ ಪಾಪ ನಂಗೆ ಅರ್ಥ ಅನ್ಲು. ಮನೆಯಲ್ಲಿದ್ದೇನೆ. ಫಸ್ಟ್ ಕಿಚನಿಗೆ ಬರೋದು. ಕಿಚನಲ್ಲಿ ಅಲ್ಲ ಎಲ್ಲ ಕೆಲಸ ಫಸ್ಟ್ ಇರೋದು. ಫಸ್ಟ್ ಇಲ್ಲಿ ಸ್ವಲ್ಪ ಸೆಟ್ ಮಾಡಿ ಮತ್ತೆ ಹೋಗೋದು. ಟೈಮ್ 7:30 ಕಳೆದಿದೆ. ನೋಡ ಎಂತೆಲ್ಲ ತೋರಿಸ್ತೇನೆ. ತುಂಬ ಖುಷಿ ಆಗ್ತುಂಟಾಯ್ತಾ ನೋಡಿ. ಸರಿ ಹೀಗೆ ಆಗಿದೆ. ಹಸ್ಬೆಂಡ್ ಹೇಳಿದಾಗೆ ಬಂದಿದ್ದು, ನಾನು ಎಣಿಸಿರಲಿಲ್ಲ ಹೀಗೆ ಆಗ್ತದೆ. ಫಸ್ಟ್ ಟೈಮ್ ಆಯಿತು ಮಾಡೋದು. ತುಂಬ ಖುಷಿ ಆಗ್ತುಂಟು ನೋಡ ಹೇಗೆ ಎಂತ ಮಾಡೋದು ಅಂತ ತೋರಿಸ್ತೇನೆ. ಫ್ರೆಶ್ ಅಪ್ ಆಗಿ ಬಂದೆ ಆಯಿತಾ. ದೀಪಿಟ್ಟಾಗಿದೆ. ಈಗ ನಾನು ಇದನ್ನು ಪಾರಾಯಣ ಮಾಡ್ತಿದ್ದೇನೆ. ಡೈಲಿ ಒಂದು ಅಧ್ಯಾಯ ಓದ್ತೇನೆ ಆಯಿತಾ. ದೀಪಿಟ್ಟಾಗಿದೆ ಆಯಿತಾ. ಇನ್ನು ಅಡಿಗೆ ಸ್ಟಾರ್ಟ್ ಮಾಡುವ. ಹೆಸರು ಹೇಳಿದೆ ಅಲ್ಲ ನೋಡಿ. ಸ್ವಲ್ಪ ಇರೋದಲ್ಲ, ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕ್ತಿದ್ದೇನೆ ಆಯಿತಾ. ಅಂದರೆ ಸುಕ್ಕ ಮಾಡಲಿಕ್ಕೆಲ್ಲ. ಹಾಗೆ ಇನ್ನೊಂದು ಸೈಡಿಂದ ತೆಂಗಿನ ಎಣ್ಣೆ ಹಾಕಿ 2 ಉದ್ದ ಮೆಣಸು, 2 ಗಿಡ್ಡ ಮೆಣಸು, ಸ್ವಲ್ಪ ಕೊತ್ತಂಬರಿ ಉಂಟಲ್ಲ ಅದನ್ನು ಹಾಕಿ ಚೆಂದ ಫ್ರೈ ಮಾಡಿ ಫ್ಯಾನ್ ಅಡಿಗೆ ಇಟ್ಟಿದ್ದೆ. ಯಾಕೆಂದರೆ ಬಿಸಿ ಬಿಸಿ ಮಿಕ್ಸಿಗೆ ಹಾಕಲಿಕ್ಕೆ ಆಗೋದಿಲ್ಲ ಅಲ್ಲ. ಅದು ಇಷ್ಟು ಸ್ವಲ್ಪ ಹೇಗೆ ಮಿಕ್ಸಿಗೆ ಹಾಕೋದಂತ ನನಗೆ ಟೆನ್ಷನ್ ಆಗ್ತಿತ್ತು. ಮತ್ತು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಈಗ ನೈಸ್ ಮಾಡಿದೆ ಆಯಿತಾ. ನೋಡಿ ಹೀಗೆ ಮಿಕ್ಸ್ ಆಗಿ ಸಿಕ್ಕಿದೆ. ಇದು ಬೆಂದಿದ್ದೀನಿ. ಇದನ್ನು ಇದಕ್ಕೆ ಹಾಕುವ. 1 ನಿಮಿಷ ಹಾಕ್ತೇನೆ. ಹಾಕಿದ್ದೇನೆ. ಈಗ ಮಿಕ್ಸ್ ಮಾಡಿ ಇದನ್ನು. ಸುಕ್ಕ ಮಾಡಲಿಕ್ಕೆ ಅಲ್ಲಿಗೆ ಸ್ವಲ್ಪ ತೆಂಗಿನಕಾಯಿ ಹಾಕುವ. ತೆಂಗಿನಕಾಯಿ ಮತ್ತು ಆದರೆ 1 ನಿಮಿಷ ಹೇಳ್ತಿದ್ದೆ. 1 ಮಿನಿಟ್. ಬೆಳ್ಳುಳ್ಳಿ, ಜೀರಿಗೆ, ಇದನ್ನು ಇಷ್ಟನ್ನು ಚಿರ್ಕ ಮಾಡು ಸ್ವಲ್ಪ ಜಸ್ಟ್. ಎಲ್ಲರ ಕಲೆ ಹಂಗನೇ. ಇದಕ್ಕೆ ಹಾಕುವ. ಮಿಕ್ಸ್ ಮಾಡಿ ಆಯಿತು. ಒಂದು ಚಂದ ಒಗ್ಗರಣೆ ಕೊಡುವ. ಈಗ ನಾನು ತೆಂಗಿನೆಣ್ಣೆ ಹಾಕ್ತಿದ್ದೇನೆ. ಹಾಕುವ ಜಾಸ್ತಿ ಆಗಬೇಕು. ಅಷ್ಟು ಸಾಕು. ನೆಕ್ಸ್ಟ್ ಸಾಸಿವೆ ಹಾಕುವ. ಸಾಸಿವೆ ಇಷ್ಟ ಇಲ್ಲ. ಮತ್ತೆ ಎಂತ ಮಾಡೋದು, ಹಾಕುದು ಮತ್ತೆ ಎಕ್ಕಿ ಬಿಸಾಡ್ಬೋದಲ್ಲ. ನೆನೆಸ್ಬೋದು. ಟೊಮೆಟೊ ಹಾಕಲಿಲ್ಲ, ಈರುಳ್ಳಿ ಹಾಕಲಿಲ್ಲ. ಇವಳು ಎಂಥ ಪದಾರ್ಥ ಮಾಡ್ತಿದ್ದಾಳೆ ಅಂತ ನನಗೆ ಇಷ್ಟ ಇಲ್ಲ. ನನಗೆ ಹೀಗೆ ಸಾಕು. ಇನ್ನೊಂದು ಚಂದ ಒಗ್ಗರಣೆ ಕೊಡುವ. ಹಾಕುವ. ಸ್ವಲ್ಪ ಮನೆಗೆ ಕೊಂಡೋಗುವ ಅಂತ, ಟೇಸ್ಟಿಗೆ ಕೊಡುವ ಅಂತ. ಚಿಕನ್ ಏನಲ್ಲ, ವೆಜ್. ಆದರೆ ಇರಲಿ, ನೋಡಲಿ ವರ್ಷ ಟೇಸ್ಟ್ ನಾನು ಹೇಗೆ ಮಾಡಿದ್ದೇನೆ ಅಂತ.
ಇವರಿಗೊಂದು ಟೇಸ್ಟ್ ಕೊಡುವ ಹೇಗೆ ಉಂಟು ಹೇಳ್ತಾರೆ. ಇಟ್ಕೊಳ್ಳಿ ಹೀಗೆ ಒಂದು ಫೋಟೋ. ಮಿಕ್ಸರ್ ಆಗಿದೆ. ಹಾಂ ಮನೆಗೆ ಸುತ್ತಿ ಹೇಳಿದ ಬಸ್ಸಿ ಹೇಳಿದ ಅಲ್ಲಿ ಬರ್ತಿಂತು ಮನೆಯಿಂದ ಹೋಗುದೇನು. ಆಮೇಲೆ ಮಗು ಗಡಿ ಕಾಲ್ ಮಾಡುತ್ತೆ. ಹೋಗಿ ಬರ್ತೇನೆ ಮನೆಗೆ. ನೋಡಿ ಟೈಮ್ ಇನ್ನು ಹೋಗಿ ಬರೋ ಬರ್ತಾನಂತೆ ಮಗು ಕರ್ಕೊಂಡು ಬರೋ. ಅದೇ ಹುಷಾರಿಲ್ಲ. ವಾಮಿಟಿಂಗ್ ಕುഞ്ഞി ಬಾಯ್. ಇಲ್ಲಿ ಯಾರಿಗೆ ಹುಷಾರಿಲ್ಲ. ನಾನು ಹೇಳಿದೆಲ್ಲ ಬೆಳಗ್ಗೆ ಚಿಕ್ಕಮ್ಮನಿಗೆ ಅಮ್ಮನಿಗೆ ಅವಳಿಗೆ ವಾಮಿಟಿಂಗ್ ಮದ್ದಿಗೆ ಹೋಗಿದ್ದಾಳೆ. ಆದರೆ ಸಹ ಕಡಿಮೆ ಇಲ್ಲ, ವಾಮಿಟ್ ಮಾಡ್ತಾ ಇದ್ದಾಳೆ. ಮಗು ಬರ್ತಾನೆ ಹೇಳಿದಕ್ಕೆ ನಾನು ಬಂದದಲ್ಲ. ಅವನಿಲ್ಲಿ ಮುಟ್ಟುವಾಗ ಒಂದು ಬೇರೆ ಬರೋದಿಲ್ಲ ಅಂತ. ಅವನೊಂದು ವೀಕಲ್ಲಿ 7 days ಆದರೆ ಒಂದು 2 days ಏನಾದರೂ ಅಲ್ಲಿ ಬರ್ತಾನೆ. ಮತ್ತು ಬಾಕಿ ಇಲ್ಲಿ ಅದು 2 days ಅಲ್ಲಿ ಬರ್ತಾನೆ ಅಂತ ಗ್ಯಾರಂಟಿ ಇಲ್ಲ. ನನಗೆ ಪದಾರ್ಥ ಕೊಟ್ಟಿದ್ದಾರೆ ಬಂಗುಡಿದ್ದು, ರೆಗ್ಯುಲರ್ ಮಾಡಬೇಕಿತ್ತು ವೆಜ್ಜಲ್ಲಿ. ಹಾಗೆ ಓಪನ್ ಮಾಡಿ, ಒಮ್ಮೆ ಓಪನ್ ಮಾಡಿ. ಮೆಲ್ಲ ಬಂಗುಡಿ ಕೊಟ್ಟಿದ್ದಾರೆ. ರೆಗ್ ಮಾಡಬೇಕಿತ್ತಲ್ಲ. ನೀವು ವೆಜ್ಜಲ್ಲಿ ಊಟ ಮಾಡ್ತಿದ್ರಲ್ಲ. ಅವರು ಮಾಡ್ತಿದ್ರು ವೆಜ್ಜಲ್ಲಿ, ನಾನೇ ಮಾಡ್ತಿರ್ಲಿಲ್ಲ. ನಾನು ಎಗ್ ಮಾಡುವ ಅಂತೆಲ್ಲ ಪ್ಲ್ಯಾನಲ್ಲಿ ಹೋದದ್ದು. ಮನೆಗೆ ಹೋಗುವಾಗ ನನಗೆ ಆಗೋದಿಲ್ಲ. ಅದು ನೋಡಿ ಮೀನು ಬಂಗುಡೆ, ಪುಳಿ ಮುಂಚಿ. ಮಳೆ ಊಟೆಲ್ಲ ಹಾಗೆ ಆಗಿದೆ. ಎಂತಂದರೆ ಇವತ್ತಿದ್ದು ವ್ಲಾಗ್ ಇಷ್ಟ ಆಯಿತಾ. ಇಲ್ಲಿಗೆ ಎಂಡ್ ಮಾಡ್ತೇನೆ. ಇಷ್ಟ ಆಗಿರೋದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.